ಪ್ರಜ್ವಲ್ ರೇವಣ್ಣ ಕೇಸ್ಗೆ ಸಂಬಂಧಿಸಿದಂತೆ ದೂರಿನ ಮೇಲೆ ದೂರು ದಾಖಲಾಗ್ತಾ ಇದೆ. ಈಗಾಗಲೇ ಒಂದು FIR ಅಲ್ಲಿ ಅವರ ಮೇಲೆ ಅತ್ಯಾಚಾರದ ಸೆಕ್ಷನ್ ಅನ್ನು ಹಾಕಲಾಗಿದೆ. ಈಗ ಮತ್ತೊಂದು ಕೇಸು ದಾಖಲಾಗುವಂತ ಸಾಧ್ಯತೆ ಇದೆ. ಇನ್ನೊಬ್ಬ ಅಧಿಕಾರಿಯ ಹೇಳಿಕೆಯನ್ನು ಆಧರಿಸಿ FIR ದಾಖಲಿಸಿಕೊಳ್ಳುವುದಕ್ಕೆ SIT ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮಹಿಳಾ ಅಧಿಕಾರಿಯೊಬ್ಬರ ಹೇಳಿಕೆಯನ್ನು ಆಧರಿಸಿ FIR ದಾಖಲಾಗುವಂತ ಸಾಧ್ಯತೆ ಇದೆ. ಆ ಮೂಲಕ ಪ್ರಜ್ವಲ್ ವಿರುದ್ಧ ಮತ್ತೊಂದು ಅತ್ಯಾಚಾರ ಕೇಸು ದಾಖಲಾಗೋದು ಖಚಿತ ಆಗ್ತಿದೆ. ಅಧಿಕಾರ ದುರುಪಯೋಗ ಮಾಡಿಕೊಂಡು ಸರ್ಕಾರಿ ಸೇವೆಯಲ್ಲಿದ್ದಂಥ ಅಧಿಕಾರಿಯನ್ನ ಲೈಂಗಿಕವಾಗಿ ಶೋಷಣೆ ಮಾಡಿದ್ದಾರೆ, ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನೋ ಆರೋಪ ವ್ಯಕ್ತವಾಗಿದೆ. ಮಹಿಳೆ ಕೊಟ್ಟಿರುವಂಥ ಅಥವಾ ಸರ್ಕಾರಿ ಅಧಿಕಾರಿ ಮಹಿಳೆ ಕೊಟ್ಟಿರುವಂಥ ದೂರಿನ ಆಧಾರದ ಮೇಲೆ ಅಥವಾ ಅವರು ಕೊಟ್ಟಿರುವಂಥ ಹೇಳಿಕೆಯ ಆಧಾರದ ಮೇಲೆ ದೂರು ದಾಖಲಿಸಿಕೊಳ್ಳೋದಕ್ಕೆ SIT ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಒಂದು ಕಡೆ 44 ವರ್ಷದ ಮಹಿಳೆಯೊಬ್ಬರು ಪ್ರಜ್ವಲ್ ರೇವಣ್ಣ ಅವರು ಗನ್ ಪಾಯಿಂಟ್ ಅಲ್ಲಿ ಅತ್ಯಾಚಾರ ಮಾಡಿದ್ರು ಅನ್ನೋ ಕೇಸನ್ನು ಕೊಟ್ಟಿದ್ದಾರೆ. ಅದರ ಅನ್ವಯ ಈಗಾಗಲೇ ಅತ್ಯಾಚಾರ ಕೇಸು ದಾಖಲಾಗಿದೆ. ಮತ್ತೊಂದು 47 ವರ್ಷದ ಮಹಿಳೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ಮನೆಯಲ್ಲಿ ಅನ್ನುವಂಥ ದೂರನ್ನು ಕೊಟ್ಟಿದ್ದಾರೆ. ಅದರಂತೆ IPC ಸೆಕ್ಷನ್ 354A ಅಡಿಯಲ್ಲಿ ಕೇಸು ದಾಖಲಾಗಿದೆ. ಈಗ ಮತ್ತೊಂದು ಕೇಸು ದಾಖಲಾಗುವಂಥ ಸಾಧ್ಯತೆ ಕಾಣ್ತಾ ಇದೆ. ಇದರ ಜೊತೆಗೆ ನಿನ್ನೆ SPP ನ್ಯಾಯಾಲಯಕ್ಕೆ ಮಾಹಿತಿಯನ್ನು ಕೊಡೋ ಸಂದರ್ಭದಲ್ಲಿ ಈ ಕಿಡ್ನ್ಯಾಪ್ ಆದಂಥ ಮಹಿಳೆಯೂ ಕೂಡ ಸಿಮಿಲರ್ ಆದಂಥ ಆರೋಪವನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ರು. ಆ ಮೂಲಕ 4ನೆಯ ಕೇಸು ಅಂತ ಅನಿಸ್ತಾ ಇದೆ. ಇದು 4ನೆಯ ಮಹಿಳೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದೂರು ಕೊಡೋದಕ್ಕೆ ರೆಡಿ ಆಗಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಫೋನ್ ಸಂಪರ್ಕದಲ್ಲಿ. ವಿಷ್ಣು ಪ್ರಸಾದ್, ಹಂಗಿದ್ರೆ ಈಗ ಕೌಂಟು 4ನೆಯ ಹಂತಕ್ಕೆ ತಲುಪಿದೆ ಅಥವಾ 4ನೆಯದ್ದಿದು? ಖಂಡಿತ. ಯಾಕಂತಂದ್ರೆ ಈ ಒಂದು ಕೇಸ್ನಲ್ಲಿ ಅವರು ಹೇಳ್ತಿರುವಂತೆ ಸುಮಾರು ಮಂದಿಯ ಸಂತ್ರಸ್ತರ ವಿಡಿಯೋಗಳು ಸಿಕ್ಕಿರುವಂತದ್ದು, ಮತ್ತೆ ಅನೇಕ ಮಂದಿಯ ವಿಡಿಯೋ ವೈರಲ್ ಆಗಿರುವಂತಹ ಅಂಶಗಳು ಇರುವಂತದ್ದು. ಹೀಗಾಗಿ ಅಷ್ಟು ಮಂದಿಯನ್ನು ಕೂಡ SIT ಅಧಿಕಾರಿಗಳು ಸಂಪರ್ಕಿಸುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಅದರಲ್ಲಿ ಕೆಲವೊಂದಷ್ಟು ಮಂದಿ ದೂರು ನೀಡೋಕೆ ನಿರಾಕರಿಸಿದ್ರೆ, ಕೆಲವೊಂದಷ್ಟು ಮಂದಿ ದೂರು ಕೊಡೋದಕ್ಕೆ ಮುಂದೆ ಆಗ್ತಿರುವಂತದ್ದು. ಈಗ ಇನ್ನೊಂದು ಕೇಸ್ ರಿಜಿಸ್ಟರ್ ಆಗ್ತಿರುವಂತದ್ದು. ಯಾಕಂತಂದ್ರೆ ಇದರಲ್ಲಿ ಇವರ ವಿರುದ್ಧ ಬಂದಂತ ಆರೋಪದಲ್ಲಿ ಕೇವಲ ಸಂತ್ರಸ್ತರು, ಅವರ ಮನೆ ಕೆಲಸದವರಷ್ಟೇ ಅಲ್ಲ, ಕೆಲವೊಂದಷ್ಟು ಅಧಿಕಾರಿಗಳಿದ್ದಾರೆ ಅನ್ನೋ ಮಾಹಿತಿ ಕೂಡ ಇತ್ತು. ಮತ್ತೆ ಕೆಲವೊಂದಷ್ಟು ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟು ಅವರ ಹೇಳಿಕೆಯನ್ನು ಕೂಡ ದಾಖಲಿಸುವಂತಹ ಕೆಲಸವನ್ನು ಮಾಡಿದ್ರು. ಈ ರೀತಿ ಹೇಳಿಕೆ ದಾಖಲಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಓರ್ವ ತಹಸೀಲ್ದಾರ್ ಕೊಟ್ಟಿರುವಂತಹ ಹೇಳಿಕೆ ಆಧಾರದ ಮೇರೆಗೆ ಅವರು 161 ಸ್ಟೇಟ್ಮೆಂಟ್ ಅನ್ನು ಕೊಡುವಂತ ಕೆಲಸವನ್ನು ಮಾಡಿದ್ರು ಪೊಲೀಸ್ ಮುಂದೆ. ಆ ಕೊಟ್ಟಂತಹ ಹೇಳಿಕೆ ಆಧಾರದ ಮೇರೆಗೆ ಈಗ ಇನ್ನೊಂದು FIR ನ ದಾಖಲಿಸುವಂತಹ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ನಮ್ಗೆ ಲಭ್ಯ ಆಗ್ತಿರುವಂತದ್ದು. ಅದರಲ್ಲಿ ಪ್ರಮುಖವಾದಂತಹ ಕೆಲವೊಂದಷ್ಟು ಸೆಕ್ಷನ್ ಗಳನ್ನ ಆಡ್ ಮಾಡೋದಕ್ಕೆ SIT ಅಧಿಕಾರಿಗಳು ಚಿಂತನೆ ನಡೆಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಒಂದು 376(2)N ಅನ್ನ ಹಾಕುವಂತ ಸಾಧ್ಯತೆಗಳಿರುವಂತದ್ದು, ಇನ್ನೊಂದು 376(2)K ಅನ್ನ ಹಾಕುವಂತ ಸಾಧ್ಯತೆ, ಮತ್ತೆ 354A ಮತ್ತೆ 354B 354C ಅನ್ನ ಹಾಕ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಇನ್ನೂ ಅಧಿಕೃತವಾಗಿ FIR ಆಗಿರುವಂತಹ ಮಾಹಿತಿಯನ್ನ ನೀಡ್ತಿಲ್ಲ. ಬದಲಾಗಿ ಇಷ್ಟು ಕೇಸ್ಗಳನ್ನ ಹಾಕುವಂತ ಸಾಧ್ಯತೆಗಳಿದೆ ಅನ್ನೋ ಒಂದು ಮಾಹಿತಿಯನ್ನ ನೀಡ್ತಿರುವಂತದ್ದು. ಕಾರಣ ಏನಂತಂದ್ರೆ, ಸರ್ಕಾರಿ ಅಧಿಕಾರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಕರೆಸ್ಕೊಂಡು ಆಕೆಯನ್ನ ಲೈಂಗಿಕವಾಗಿ ಬಳಕೆ ಮಾಡ್ಕೊಂಡಂತಹ ಗಂಭೀರ ಆರೋಪ ಈ ಒಂದು ಕೇಸ್ನಲ್ಲಿ ಕೇಳಿ ಬರ್ತಿರುವಂತದ್ದು. ಹೀಗಾಗಿ ಪದೇ ಪದೇ ಏನು ಈ ರೀತಿ ಆರೋಪಗಳ ಜೊತೆಗೆ ಒಂದೊಂದೇ ಕೇಸ್ಗಳು ಆಡ್ ಅಪ್ ಆಗ್ತಾ ಹೋಗ್ತಾ ಇರುವಂತದ್ದು. ಮತ್ತೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆಯರು ಮತ್ತೆ ಸಂತ್ರಸ್ತರು ಈಗ ಡೇ ಬೈ ಡೇ ಏನು SIT ಕಚೇರಿನ ತಲುಪುವಂತಹ ಕೆಲಸ ಆಗ್ತಿದೆ. ಮತ್ತೆ ಎಲ್ಲರೂ ಕೂಡ ದೂರು ನೀಡಕ್ಕೆ ಮುಂದಾಗ್ತಿರುವಂತದ್ದು. ಇದು ಪ್ರಜ್ವಲ್ ಅವರಿಗೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡದಂತಹ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ. ರಕ್ಷಿತ್, ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.